ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕಂದ್ರೆ ಮೊದಲು ನಾವು ಕಷ್ಟಪಡಬೇಕು, ಆ ನಂತರದಲ್ಲಿ ನಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನೋದು ಇದರಿಂದ ನಮಗೆ ಅರಿವಾಗುತ್ತೆ. KH ಅನುಶ್ರೀ ಪ್ರಥಮ ರ್ಯಾಂಕ್ 99% ಪಡ್ಕೊಂಡಿದ್ದಾರೆ. That is Sushi Piadi, who secured 99.33% first time, as well as B Jagrati, who secured 99.33%. Same first time we got 2 first time holders this time. ವಿದ್ಯಾರ್ಥಿಗಳ ಪೋಷಕರನ್ನು ನಾವು ಇವತ್ತು ಕರೆದಿದ್ದೇವೆ. ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ಸಮಯವನ್ನು ಕೊಟ್ಟು ನಿಮ್ಮ ಕೆಲಸವನ್ನು ಬಿಟ್ಟು ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನೀವೆಲ್ಲರೂ ಆಗಮಿಸಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಎಜುಕೇಶನಲ್ ಸಿಸ್ಟಮ್ ಸಕ್ಸಸ್ ಆಗಬೇಕಾದ್ರೆ ಅದರಲ್ಲಿ ಒಂದು ಟ್ರಯಾಂಗಲ್ ಶೇಪ್ನ ಒಂದು ಬಾಂಡಿಂಗ್ ರಿಲೇಶನ್ಶಿಪ್ ಬಿಲ್ಡ್ ಆಗಬೇಕು ಅಂತ ಹೇಳ್ತಾರೆ. ಒಂದು ಪಾಯಿಂಟಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಇನ್ನೊಂದು ಪಾಯಿಂಟಲ್ಲಿ ಟೀಚರ್ಸ್ ಇರ್ತಾರೆ, ಮತ್ತೆ ಇನ್ನೊಂದು ಪಾಯಿಂಟಲ್ಲಿ ಪೇರೆಂಟ್ಸ್ ಇರ್ತಾರೆ. ಈ 3 ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡುವಂತಹ ಒಂದು ಟ್ರಯಾಂಗಲ್ ಸಿಸ್ಟಮ್ ಇದ್ದಾಗ ಮಾತ್ರ ಆ ಎಜುಕೇಶನ್ ಸಿಸ್ಟಮ್ ಸಕ್ಸಸ್ ಆಗುತ್ತೆ. ಸಮಾಗಮಕ್ಕೆ ಆಗಮಿಸಿದಂತಹ ಎಲ್ಲ ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಸೊ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಅದನ್ನು ನಾವು ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸೋದಕ್ಕೆ ನಾವು ಸಹಾಯ ಮಾಡಬಹುದು. ಅದನ್ನು ವರ್ಷ ಬಿ 10th ಕ್ಲಾಸ್ ಮಗು 9th ಬಂದು ಮುಂದೆ ಅವ್ರು ದೊಡ್ಡವರಾಗಿ ಏನೇ ಆದ್ರೂ ಪರವಾಗಿಲ್ಲ, ಆದ್ರೆ ಅವಳು ಬೆಳೆದು 4 ಜನ ಬೆಳೆಸಬೇಕು ಅನ್ನೋದು ನನ್ನ ಆಸೆ. I want him to get above 95% and he wants to be a cricketer. ಇಲ್ಲಿ ನಾವು ಕೂಡ ನಿಮ್ಮ ಮಕ್ಕಳಾಗಿದ್ರು ಕೂಡ ನಮ್ಮ ಮಕ್ಕಳಂತೆ ಎಲ್ಲಾನು ಕೂಡ ನೋಡ್ಕೊಂತಾನೆ ಇದೀವಿ. ಅದನ್ನ ಆದ್ರೂ ಕೂಡ ಕೆಲವೊಂದು ನಮಗೆ ಹೇಳದೇ ಇರುವಂತದ್ದು ನಿಮ್ಗೆ ತಿಳಿಸ್ತಾರೆ, ಅದನ್ನ ನಿಮ್ಗೆ ತಿಳಿಸಕ್ ಆಗ್ತಿರೋಂಥದ್ದು ನಮ್ಗೆ ತಿಳಿಸ್ತಾರೆ ಅದನ್ನ. ಸೊ ಈ ರೀತಿ ಇರಬೇಕಾದಾಗ ಅದನ್ನ ಮಕ್ಕಳ ಜೊತೆ ದಯವಿಟ್ಟು ಮಾತಾಡಿ. ಸೊ ನಮಗೂ ಗೊತ್ತು ಮಕ್ಕಳಿಗೆ ಹೇಗೆ ಓದಿಸ್ಬೇಕು, ಅವ್ರಿಗೂ ಸ್ಟ್ರೆಸ್ ಆಗುತ್ತೆ. ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ ಯಾರಿಗೂ ಕುತ್ಕೊಳ್ಳಕ್ ಆಗಲ್ಲ. ಸೊ ನೀವು ಇವಾಗಿಂದಾನೇ ಅನ್ಕೊಂಬೇಡಿ ಅವ್ರಿಗೆ ಸ್ಟ್ರೆಸ್ ಕೊಡ್ತಾ ಇದ್ದಾರೆ ಸ್ಕೂಲಲ್ಲಿ ಅಂತ. ನಾನು ಒಂದು 2 ಸ್ಕೂಲ್ ಚೇಂಜ್ ಮಾಡಿದ್ದೀನಿ, ಬಟ್ ಈ ಥರ ಒಂದು 5 o'clock ಹೇಳ್ಕೊಳ್ಳೋದು ಯಾರಿಲ್ಲ. ಯಾಕಂದ್ರೆ ನಾನು ನಮ್ಮ ಬ್ರದರ್ ಹತ್ರ ಮಾತಾಡುವಾಗ ಅವರು ಅಂದರು, ಈ ಥರ ಟೀಚರ್ 5:30 ತನಕ ಕುತ್ಕೊಂಡು ಮಾಡ್ತಾರ, ಎಷ್ಟು ಪುಣ್ಯ ಅಂತ ಇರ್ತಾರೆ. ನಮ್ಮನ್ನ ನೀನು ಸೇರಿಸಿರೋದು, ನಾನು ನೆಕ್ಸ್ಟ್ ಡೇ ಸೇರಿಸ್ತೀನಿ ಅಂತಾರೆ. ಮಕ್ಕಳು ಯಾವ ಲೆವೆಲಲ್ಲಿ ಇರ್ತಾರೋ ಆ ಲೆವೆಲ್ಗೆ ಹೋಗಿ ಅವರು ಹೇಳ್ಕೊಡುವಂತಹ ಅತ್ಯುತ್ತಮ ಕನ್ನಡ ಶಿಕ್ಷಕರು ಅವರು. ಯಾರು ಒಬ್ರು ಔಟ್ ಆಫ್ ಸ್ಟೇಟ್ ಬಂದಿದ್ದಾರೆ ಅಂದ್ರೆ ಅದನ್ನ ಅವ್ರಿಗೆ ಕನ್ನಡ ಗೊತ್ತಿರಲ್ಲ, ಆದ್ರೂ ಕನ್ನಡ ಕಲಿಸ್ಬೇಕು. ಹೆಂಗ್ ಕಲಿಸ್ಬೇಕು? ಅವರು ಬೇರೆ ಭಾಷೆಯನ್ನು ಪ್ರಯೋಗ ಮಾಡ್ಬೇಕಾಗುತ್ತೆ, ಅವ್ರು ಇಂಗ್ಲಿಷ್ ಅಲ್ಲಿ ಕನ್ವರ್ಸೇಷನ್ ಮಾಡ್ಬೇಕಾಗುತ್ತೆ. ಅವ್ರು 2 ಎಕ್ಸ್ಪರ್ಟ್ ಇದ್ದಾರೆ, ಅವರು ಇಂಗ್ಲಿಷಲ್ಲೂ ಮಾತಾಡ್ತಾರೆ, ಅವರು ಕನ್ನಡನೂ ಮಾತಾಡ್ತಾರೆ ಅದನ್ನ. ಸೊ ಆ ರೀತಿ ಭಾಷಾ ವೈವಿಧ್ಯ ಪರಿಪೂರ್ಣತೆ ಹೊಂದಿರುವಂತಹ ಅವರು ಕನ್ನಡ ಶಿಕ್ಷಕರು ಅವರದನ್ನ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನನಗಂತೂ ಕೂಡ. ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಮತ್ತು ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎ ಡಿ ಪವನ್ ಕುಮಾರ್ ಸರ್ ಅವರು ನಿರ್ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಪ್ರಶ್ನೆಗಳನ್ನ ಎತ್ತಿದ್ದೀರಿ, ಸಮಸ್ಯೆಗಳನ್ನ ಗಮನಕ್ಕೆ ತಂದಿದ್ದೀರಿ. ಇವೆಲ್ಲವನ್ನ ನಾವು ಕ್ರೋಢೀಕರಣ ಮಾಡಿ ಮುಂದೆ ಇದಕ್ಕೊಂದು ಪರಿಹಾರ